ಕುರ್ಚಿಗೆ ಕಂಟಕ ಬಂದಾಗ ಸಾಮಾಜಿಕ ನ್ಯಾಯ ಜಾತಿಯನ್ನ ಸಿದ್ದರಾಮಯ್ಯ ಮುಂದೆ ತರುತ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಜಾತಿ ಅಸ್ತ್ರ ಪ್ರಯೋಗ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಪ್ರಜಾಪ್ರಭುತ್ವ ಬ್ಯೂಟಿ. ಸಿದ್ದರಾಮಯ್ಯ ಅವರೇ ಇದನ್ನ ಎಷ್ಟು ಸಾರಿ ಹೇಳ್ತೀರಾ? ಜಾಸ್ತಿ ಬಜೆಟ್ ಮಂಡಿಸಿದ್ದು ನೀವು, 2 ಸಾರಿ ಸಿಎಂ ಡಿಸಿಎಂ ಎಲ್ಲವೂ ಆಗಿದ್ದೀರಾ. ಯಾರಿಗೆ ಹೇಳ್ತೀರಾ ಇದನ್ನ? ನೀವು ಸಿಎಂ ಆದ್ಮೇಲೆ ಎಷ್ಟು ಜನ ಕುರಿ ಕಾಯೋರನ್ನ ಮೇಲೆ ತಂದಿದ್ದೀರಾ ಹೇಳಿ? ಯಾರಿಗೆ ಆರ್ಥಿಕ ಶಕ್ತಿ ಕೊಟ್ಟಿದ್ದೀರಾ ಹೇಳಿ? ನಿಮಗೆ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ, ಇನ್ನೇನ್ ಬೇಕು? ಇನ್ನೇನು ಕೊಡಬೇಕು ಹೇಳಿ? ಸಮುದಾಯ ಎಷ್ಟು ಉದ್ಧಾರ ಆಗಿದೆ ಹೇಳಿ? ನೀವು ಚೆನ್ನಾಗಿ ಉದ್ಧಾರ ಆಗಿದ್ದೀರಾ, ಅದನ್ನ ಹೇಳೋದು ಬೇಡ. ಆದ್ರೆ ಕುರಿಕಾಯೋ ಎಷ್ಟು ಜನರು ಮೇಲೆ ಬಂದಿದ್ದಾರೆ, ಅವರ ಕುಟುಂಬ ಮೇಲೆ ಬಂದಿದೆ ಹೇಳಿ ಎಂದು ಪ್ರಶ್ನೆ ಮಾಡಿದ್ರು. ಈಗ ಸಿದ್ದರಾಮಯ್ಯ ದಲಿತ ಸಿಎಂ ಅಂತ ಮಾತನಾಡ್ತಿದ್ದಾರೆ. ಪರಮೇಶ್ವರ್ ಅವರನ್ನ ಮಾತನಾಡಿಸಿ 2018ರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾರು ಅಂತ ಕೇಳಿ. ಕೆಪಿಸಿಸಿ ಅಧ್ಯಕ್ಷ ಆಗಿದ್ದ ಪರಮೇಶ್ವರ್ ಸೋಲಿಗೆ ಷಡ್ಯಂತ್ರ ಮಾಡಿದ್ದು ಯಾರು ಕೇಳಿ. ಅವರ ಸೋಲಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಯಾರು ಸಂವಿಧಾನ ಪುಸ್ತಕ ಹಿಡಿದು ಮಾತನಾಡೋರು, ಬಸವಣ್ಣ ಕುವೆಂಪು ಬಗ್ಗೆ ಮಾತನಾಡೋರು, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡೋರು ಷಡ್ಯಂತ್ರದ ಭಾಗ ಆಗಿದ್ರು ಅಂತ ಅವರ ನೋವಿನ ಕತೆ ಹೇಳ್ತಾರೆ. ಅವರ ನೋವಿನ ಕತೆ ಕೇಳಿದ್ರೆ ಯಾವ ಕಾರಣಕ್ಕೂ ಯಾವ ಹೆಸರು ಮುನ್ನೆಲೆಗೆ ತರ್ತಾರೆ ಅನ್ನೋ ರಾಜಕೀಯ ಮರ್ಮ ನಿಮಗೆ ಅರ್ಥ ಆಗುತ್ತೆ ಅಂತ ಸಿಎಂ ವಿರುದ್ಧ ಕಿಡಿಕಾರಿದ್ರು.